ವರ್ಷವಷ್ಟೇ ಚಂದ್ರನ ಚೂರು ಕಂಡು ಬಂದಂತಹ ಭಾರತದ ವಿಜ್ಞಾನ ಒಂದು ಕಡೆಯಾದ್ರೆ ಅದಕ್ಕೆ ತದ್ವಿರುದ್ಧ ತಂತ್ರಜ್ಞಾನ ಆಧಾರಿತ ಎಲೆಕ್ಷನ್ ಬೇಡ ಅನ್ನುವಂತಹ ವಾದ ಮತ್ತೊಂದು ಕಡೆ. ಕರ್ನಾಟಕ ಸರ್ಕಾರ ಹಳೆ ಪರಂಪರೆಯ ಕಡೆ ಮುಖ ಮಾಡಿದೆ. ಇವಿಎಂ ಬೇಡ, ಬ್ಯಾಲೆಟ್ ಬೇಕು ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ಶಿಫಾರಸನ್ನ ಮಾಡಿದೆ. ಅತ್ತ ಆಯೋಗ ಕೂಡ ಗ್ರೀನ್ ಸಿಗ್ನಲ್ ಬಟನ್ನ ಒತ್ತಿದೆ. ಆದ್ರೆ ಹೆಬ್ಬೆಟ್ಟಿನ ದಿನಗಳನ್ನ ನೆನಪಿಸೋಕೆ ಕಾಂಗ್ರೆಸ್ ಹೊರಟಿದೆ ಅಂತ ಹೇಳಿ ಬಿಜೆಪಿ ಕೆಣಕಿದೆ. ಬ್ಯಾಲೆಟ್ ಬೇಕು ಅಂತ ಕಾಂಗ್ರೆಸ್ ಬ್ಯಾಟಲ್ ಆರಂಭಿಸಿದೆ. ಕಾಂಗ್ರೆಸ್ ಕ್ಯಾಪ್ಟನ್ ರಾಹುಲ್ ಗಾಂಧಿ ವೋಟ್ ಚೋರಿ ಬಾಂಬ್ ಸಿಡಿಸಿದ ಬಳಿಕ ರಾಜ್ಯ ಸರ್ಕಾರ ಹೊಸ ಹೆಜ್ಜೆ ಇರಿಸಿದೆ. ಇವಿಎಂ ಮೇಲಿನ ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನೆ ಎತ್ತಿರುವ ಕೈಪಡೆ ಮತಪತ್ರ ಸಮರಕ್ಕೆ ಸೈ ಅಂತಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಪೇಪರ್ ಪರ ವಾದಕ್ಕೆ ನಿಂತು ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಿದೆ. ಇವಿಎಂ ಸಾಕು, ಪೇಪರ್ ಬೇಕು, ಸಿದ್ದು ಸಂಪುಟ ಶಿಫಾರಸು. ಬ್ಯಾಲೆಟ್ ಈಸ್ ಬೆಟರ್, ಬ್ಯಾಲೆಟ್ಗೆ ರೆಡಿ ಎಂದ ಕಾಂಗ್ರೆಸ್. ಇವಿಎಂ ಸೃಷ್ಟಿದಾತ ಕಾಂಗ್ರೆಸ್ಗೆ ಈಗ ವಿಶ್ವಾಸ ಕುಂದಿದ್ದು ಅವಿಶ್ವಾಸದಿಂದ ಉಸಿರಾಡ್ತಿದೆ. ವೋಟ್ ಚೋರಿ ಸಬ್ಜೆಕ್ಟ್ ಜೊತೆ ಇವಿಎಂ ಆಟ ಕಟ್ಟಿದೆ. ಸತತ ಸೋಲುಗಳಿಂದ ಕಂಗೆಟ್ಟ ಕಾಂಗ್ರೆಸ್ ಓಬಿ ರಾಯನ ಕಾಲಕ್ಕೆ ಮರಳೋಕೆ ಬಯಸಿದೆ. ಮತಗಳ್ಳತನ ಹೆಸರಲ್ಲಿ ಹೊಸ ವಾದ ಮಂಡಿಸಿ ತನ್ನದೇ ಮಾದರಿಯನ್ನ ದೇಶದಲ್ಲಿ ಪ್ರೆಸೆಂಟೇಷನ್ ಪ್ಲಾನ್ ಕಟ್ಕೊಡೋಕ್ ಹೊರಟಂತಿದೆ. ಬೆಂಗಳೂರಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಗೆ ಆತಂಕ ಯಾಕೆ ಅಂತ ಪ್ರಶ್ನಿಸಿ ಕಳ್ಳನ ಮನಸ್ಸು ಹುಳ್ಳೊಳಗೆ ಅಂತ ಕೆಣಕಿದ್ರು. ಇತ್ತ ಸಿಎಂ ಸಹ ಅನೇಕ ದೇಶಗಳು ಇವಿಎಂನಿಂದ ಬ್ಯಾಲೆಟ್ಗೆ ಬಂದಿರುವ ಉದಾಹರಣೆ ಇದೆ ಅಂತ ಹೇಳಿ ಸಮರ್ಥಿಸಿದ್ರು. ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ನಿಮ್ಗೆ ಯಾಕೆ ಗಾಬರಿ ಯಾಕೆ ನಿಮ್ಗೆ ಅಂದ್ರೆ ನಿಮ್ಗೆಲ್ಲೋ ಕಳ್ಳನ ಮನಸ್ಸು ಉಳ್ಳುಳಿಗೆ ಅಂದಂಗೆ ಎಲ್ಲ ನೋಡ್ಕೊಳ್ತಾ ಇದ್ದೀರಾ. ನಾವು ಬೇರೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದೀವಿ, ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದೀವಿ. ನಮ್ಮ ಅನುಭವದ ಮೇಲೆ ನಾವು ಒಂದು ತೀರ್ಮಾನ ಮಾಡಿದ್ದೀವಿ. ಅನೇಕ ದೇಶಗಳು ಇವಿಎಂ ಬಂದು ಮತ್ತೆ ಬ್ಯಾಲೆಟ್ ಪೇಪರ್ ಬಂದಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಇನ್ನು ಸಿಎಂ ಡಿಸಿಎಂ ದಾಟಿಯಲ್ಲಿ ಸಂಪುಟದ ಸಚಿವರು ಬ್ಯಾಲೆಟ್ ಪರ ಬ್ಯಾಟ್ ಬೀಸಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಅಮೆರಿಕಾದಲ್ಲಿ ಇವಿಎಂ ಇಲ್ಲ, ಹೀಗಾಗಿ ಬ್ಯಾಲೆಟ್ ಇಸ್ ಬೆಟರ್ ಅಂತ ಬ್ಯಾಟ್ ಬೀಸಿದ್ರು. ಸಚಿವ ಸತೀಶ್ ಸಹ ಮತಯಂತ್ರದ ದೋಷದ ಕಡೆ ಬೊಟ್ಟು ಮಾಡಿದ್ರು. ಬ್ಯಾಲೆಟ್ ಇವತ್ತು ಅಮೆರಿಕ ಅಂತ ರಾಷ್ಟ್ರ, ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ಇವು ಕೂಡ ಬ್ಯಾಲೆಟ್ ಮೇಲೆ ಹೋಗ್ತಾರೆ. ಸೊ ಬ್ಯಾಲೆಟ್ ಆದರೆ ಇವತ್ತು ಸಹ ಈ ಇವಿಎಂದು ಏನು ಗೊಂದಲ ಇದೆ, ಸಂದೇಹ ಇದ್ದಾವೆ, ಅದರಿಂದ ನಾವು ಹೊರಗುಳಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ಕ್ವಾಂಟಮ್ ಕಂಪ್ಯೂಟಿಂಗು, AI ಎಲ್ಲ ಬಂದಮೇಲೇನು ಭಾಳಷ್ಟು ಡಿಸ್ರಪ್ಟ್ ಆಗ್ತವೆ ಎಲ್ಲನೂ ಕೂಡ. ಬ್ಯಾಲೆಟ್ ಇಸ್ ಬೆಟರ್. ಮುಂಚೆ ಯಾವುದೇ ವಿರೋಧ ಪಕ್ಷದವರು ಅದನ್ನು ಒಪ್ತಾ ಇಲ್ಲಲ್ಲ. 11 ವರ್ಷ ಏನು 3 ಚುನಾವಣೆ ಆಗಿದೆ, 3 ಚುನಾವಣೆ ಬಗ್ಗೆ ಭಾಳಷ್ಟು ತಕರಾರು ಇದೆ. ಅದಕ್ಕೆ ಒಂದ್ಸಲ ಪ್ರಯೋಗವಾಗಿ ಮಾಡ್ತಿದ್ದಾರೆ, ನೋಡೋಣ. ಕರ್ನಾಟಕದಲ್ಲಿ ಇವಿಎಂ ಇದ್ರೂ 136 ಸ್ಥಾನ ಗೆದ್ದಿದ್ ಹೇಗೆ? ಸ್ಥಳೀಯ ಸಂಸ್ಥೆ ಸೋಲುವ ಭಯದಲ್ಲಿ ಕೈ ಕೆಸರಿನಾಟ. ಇತ್ತ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಕರ್ನಾಟಕದಲ್ಲಿ ಇವಿಎಂ ಇದ್ರೂ 136 ಸ್ಥಾನ ಗೆದ್ದಾಗ ಬ್ಯಾಲೆಟ್ ನೆನಪಾಗ್ಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸ್ಥಳೀಯ ಸಂಸ್ಥೆ ಗೆಲ್ಲೋಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ಗೂಂಡಾಗಿರಿಗೆ ಹವಣಿಸ್ತಿದೆ ಅಂತ ಟೀಕಿಸಿದ್ರು. ಅವರು ಸೋಲಿಗೆ ಜನರ ವಿಶ್ವಾಸ ಕಳ್ಕೊಂಡಿದ್ದು ಸೋಲಿಗೆ ಮೂಲ ಕಾರಣ ಅನ್ನುವಂಥದ್ದು ಅನ್ನು ಬಿಂಬಿಸುವುದು ಬೇರೆ ರೀತಿಯಿಂದ ಬಿಂಬಿಸಲಿಕ್ಕೆ ಇದೆಲ್ಲ ಹೊಂಟಿದ್ದಾರೆ. ಮತದಾರನಿಗೆ ತನ್ನ ಮತದ ಬಗ್ಗೆ ನಂಬಿಕೆ ಬರಬೇಕು. ಬ್ಯಾಲೆಟ್ ಮೂಲಕ ಚುನಾವಣೆಗೆ ಆಯೋಗ ಸಿದ್ಧ.
ಮತ ರಾಜಕೀಯ ಜಟಾಪಟಿ ನಡೀತಾ ಇದ್ರೆ ರಾಜ್ಯ ಚುನಾವಣೆ ಅಧಿಕಾರ ಸಂಗ್ರೇಶ್ರೀ ಅವರನ್ನ ಸಂಪರ್ಕಿಸಿದ ನ್ಯೂಸ್ ಫಸ್ಟ್. ಸರ್ಕಾರದ ತೀರ್ಮಾನದ ಬಗ್ಗೆ ಪ್ರತಿಕ್ರಿಯೆ ಕೇಳಿತು. ಆಗ ಸಿಕ್ಕ ಉತ್ತರ, ನಾವು ಬ್ಯಾಲೆಟ್ ಪೇಪರ್ ಮೂಲಕ ಎಲೆಕ್ಷನ್ಗೆ ರೆಡಿ. ಬಟ್ ಈಗ ರಾಜ್ಯ ಸರ್ಕಾರ ನಿನ್ನೆ ಕ್ಯಾಬಿನೆಟ್ ಸಂಪುಟ ಸಭೆಯಲ್ಲಿ ಪಂಚಾಯತ್ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮತಪತ್ರಗಳ ಮುಖಾಂತರ ನಡೆಸಬೇಕು ಅಂತ ತಾವು ನಿರ್ಣಯ ತೆಗೆದುಕೊಂಡಿದ್ದಾರೆ. ಮತ್ತು ಆ ಮೂಲಕ ಕೆಲವೊಂದು ಕಾಯ್ದೆಗಳಿಗೆ ನಿಯಮಗಳಿಗೆ ತಿದ್ದುಪಡಿ ತರುವವರಿದ್ದಾರೆ. ಅದು ತಂದು ನಮಗೆ ಕಳಿಸಿದಾಗ ನಾವು ಕೂಡ ಮತಪತ್ರಗಳ ಮುಖಾಂತರ ಚುನಾವಣೆಯನ್ನು ಮಾಡೋರಿದ್ದೇವೆ. ಒಟ್ಟಾರೆ ಸಿದ್ಧಾಂತಗಳ ಈ ಸಮರ ನಂಬಿಕೆ ಅಪನಂಬಿಕೆಗಳ ನಡುವೆ ಹೊಯ್ದಾಡ್ತಿದೆ. ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಮಾಡಲೇಬೇಕಾದ ಅನಿವಾರ್ಯತೆಗೆ ಸಿಲುಕಿದ ಸರ್ಕಾರ ಆಗ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಸಲ್ಲಿಸಿದೆ. ಈ ಬೆನ್ನಲ್ಲೇ ಇವಿಎಂ ಬೇಡ, ಬ್ಯಾಲೆಟ್ ಬೇಕು ಅಂತ ಬ್ಯಾಟಲ್ಗೆ ಶಂಕು ಇಟ್ಟಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.